ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪುದೀನ ಪಲಾವ್ ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದು. ಇದು ಬೇಗ ಬೇಗ ಮಾಡುವಂಥದ್ದು. ಇದಕ್ಕೇನು ಬೇರೆ ತರಕಾರಿ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಒಂದು ಜಾರ್ಗೆ 8-10 ಹಸಿಮೆಣಸಿನ್ಕಾಯಿ, ಒಂದು 7-8 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಧನಿಯಾ 1 ಸ್ಪೂನು, ಒಂದು ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ತೆಂಗಿನಕಾಯಿ ಅದು ಸ್ವಲ್ಪ ಹಾಕ್ಕೊಂಡಿದ್ದೀವಿ, ಒಂದು ಅರ್ಧ ಹೋಳಷ್ಟು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪು. ಈಗ ಇದನ್ನು ಚೆನ್ನಾಗಿ ರುಬ್ಕೊಬರಬೇಕು. ಈ ಥರ ರುಬ್ಕೊಂಬರ್ಬೇಕು. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಒಂದು 2-3 ಪಲಾವ್ ಎಲೆ, ಹಾಗೆ ಒಂದು 7-8 ಲವಂಗ, ಒಂದು 2 ಪೀಸು ಚಕ್ಕೆ, ಹೆಚ್ಚಿಟ್ಟಿರುವಂತಹ ಈರುಳ್ಳಿ ಹಾಕೋಬೇಕು. ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕಷ್ಟೇ. ಈಗ ಇದಕ್ಕೆ ಹೆಚ್ಚಿಟ್ಟಿರುವಂಥ ಟೊಮೊಟೊ ಹಾಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಎಣ್ಣೆಲೆಲ್ಲ ಬಾಡಾದಮೇಲೆ ಈಗ ಮಸಾಲೆ ಹಾಕ್ಕೋಬೇಕು, ಪುದೀನ ಮಸಾಲೆ. ಈಗ ಇದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ನೀರು ಹಾಕ್ತೀನಿ. ಈ ಥರ ಚೆನ್ನಾಗಿ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಆವಾಗ ಚೆನ್ನಾಗಿರುತ್ತೆ. ಈಗ ನೆನೆಸಿಟ್ಟಿರುವಂತಹ ಬಟಾಣಿ ಅದು ಹಾಕೋತಾ ಇದ್ದೀನಿ. ಬೇಕಿದ್ದರೆ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಹಾಕೋಬೋದು. ಹಾಗೆ ಸ್ವಲ್ಪ ಉಪ್ಪು ಹಾಕೋಬೇಕು. ಇದು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಈಗ
ಈಗ ಇದಕ್ಕೆ ಅಕ್ಕಿ ತೊಳೆದು ಮೊದಲೇ ಇಟ್ಕೊಂಡಿದ್ದು ಒಂದು 1/4 ಗಂಟೆ ಮುಂಚಿತವಾಗಿ ಇದು ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ kg ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕಾಗುತ್ತೆ ನೋಡಿಕೊಂಡು. ಉದುದ್ರಾಗ ಆಗಬೇಕು ಅಂದರೆ ಸ್ವಲ್ಪ ನೋಡಿಕೊಂಡೇ ಹಾಕ್ಕೋಬೇಕಾಗುತ್ತೆ. ಈಗ ನೀರು ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ. ಇದು ಚೆನ್ನಾಗಿ ಕುದಿಕ್ಕೆ ಸ್ಟಾರ್ಟ್ ಆಗಬೇಕು. ಚೆನ್ನಾಗಿ ಕುದಿದಾಗ ಲಿಡ್ಡು ಕ್ಲೋಸ್ ಮಾಡೋದು ಹಾಕ್ತಾ ವಿಸಿಲ್ ಬರ್ಸಿದ್ರೆ ಚೆನ್ನಾಗಿ ಅನ್ನ ಉದುದ್ರಾಗಿ ಬರುತ್ತೆ. ಅಲ್ಲದೆ ಹೋದರೆ ಅದು ಸ್ವಲ್ಪ ತಳ ಹತ್ಕೊಳ್ಳೋಂಗಾಗುತ್ತೆ ಅಂತ. ಈಗ ಅದು ಕುದಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಕುದಿಕ್ಕೆ ಸ್ಟಾರ್ಟ್ ಆಗಿದೆ. ಸಾಕು. ಈಗ ಲಿಡ್ ಹಾಕ್ಬಿಟ್ಟು ಒಂದು 2 ವಿಸಿಲ್ ಬಂದರೆ ಸಾಕು. ಈಗ 2 ವಿಸಿಲ್ ಬಂದಾದಮೇಲೆ ಈಗ ಲಿಡ್ ಓಪನ್ ಮಾಡಿ ನೋಡಿದರೆ ಚೆನ್ನಾಗಿದೆ. ಈಗ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ನಿಧಾನಕ್ಕೆ ಒಂದು ಸ್ಪೂನ್ನಲ್ಲಿ ನಿಧಾನಕ್ಕೆ ತಗೊಂಡು ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅನ್ನ ಉದುದ್ರಾಗಾಗಿದೆ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.